ಎಸ್ ಸ್ವತಃ ವಿಜಯಾನಂದ ಕಾಶ್ಯಪ್ನವರವರೇ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇದೆಲ್ಲದಕ್ಕಿಂತ ಮುಂಚೆ ಇದೆಲ್ಲ ಸುದ್ದಿ ಬಂದಾಗ ನಿಮ್ಮ ಹೆಸರು ಕೂಡ ತಳಕ್ ಹಾಕೊಂಡಿತ್ತು ಸರ್, ನೀವೇ ಮಾಡಿಸಿದೀರಾ ಅಂತ. ಏನ್ ಹೇಳ್ತೀರಿ? ನೋಡಿ, ಅವನು ಇದು ಒಂದೇ ಸರಿ ಎಲ್ಲ ಮಾಡೋದು ತಾನು ತಪ್ಪು ಹೆಜ್ಜೆಗಳನ್ನ ಇಟ್ಬಿಟ್ಟು ವಿನಾಕಾರಣ ಮಂದಿ ಜನರಿಂತ್ರ ನಮ್ಮ ಮೇಲೆ ಆರೋಪ ಮಾಡಿಸುವಂಥದ್ದು. ಅದು ಈ ಸಾಮಾಜಿಕ ಜಾಲತಾಣದಲ್ಲಿ ತಾವೇ ಕುತ್ಕೊಂಡು ಅವನ್ನ ಟೈಪ್ ಮಾಡಿ ಕೊಡ್ತಾರೆ ಇವರು. ನಾನು ನೋಡಿದ್ದೀನಿ. ಈ ಹಿಂದೆ ತಮ್ಮ ಅಕೌಂಟ್ ಇಂದ್ರನೇ ಎಲ್ಲ ಫೇಸ್ಬುಕ್ ಅದೇ ಪ್ರಚಾರ ಪ್ರಿಯ ಸ್ವಾಮಿ. ಆಮೇಲೆ ಮಾಡೋದೆಲ್ಲ ಮಾಡಿಬಿಟ್ಟು ಯಾರಿಗೂ ಗೊತ್ತಾಗಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಂಡು ಬಂದಿರು. ಆದ್ರೆ ಸತ್ಯಾಸತ್ಯತೆ ಅನ್ನೋದು ಯಾರನ್ನೂ ಬಿಡಂಗಿಲ್ಲ. ಅದು ಬರಲೇಬೇಕು ಒಂದ್ ದಿವ್ಸ. ಆ ಕಾರಣಕ್ಕೆ ಅದು ಸತ್ಯ ಸ್ವಲ್ಪ ತಡವಾಗಿ ಬಂದಿದೆ. ಆದ್ರೆ ಈ ನಿರ್ಧಾರ ನಾವು ಕೈಗೊಳ್ಳೋಕ್ಕಿಂತ ಮುಂಚೆಗೆ ನಮ್ಮ ಹಿರಿಯರಿಗೆಲ್ಲ ಗೊತ್ತಿತ್ತು ಅಂತ ಕಾಣುತ್ತೆ. ಅವ್ರು ಈ ವಿಚಾರಗಳನ್ನ ಚರ್ಚೆ ಮಾಡೇ ಒಂದು ಅಂತಿಮ ನಿರ್ಣಯಕ್ಕೆ ಬಂದ್ರು. ಇವ್ರು ನಮ್ಮ ಪೀಠದಲ್ಲಿ ಇಟ್ಕೊಂಡ್ರೆ ನಮ್ಮ ಮರ್ಯಾದಿನೂ ಹೋಗುತ್ತೆ. ಆ ಒಂದು ಪವಿತ್ರವಾದ ಕೂಡಲ ಸಂಗಮ, ನಾವೆಲ್ಲ ಒಂದು ಶ್ರದ್ಧೆ ಭಕ್ತಿಯನ್ನ ಇಟ್ಕೊಂಡಂತವ್ರು ಆ ಅನ್ನಬಸವಣ್ಣನವರ ಐಕ್ಯ ಭೂಮಿ ತಪೋಭೂಮಿಯಲ್ಲಿ ಈ ರೀತಿ ಒಬ್ಬ ಅಪುರೋಹಿತವಾದ ವ್ಯಕ್ತಿ ಅಲ್ಲಿ ಇರೋದು ಸರಿಯಲ್ಲ ಅನ್ನೋದಕ್ಕೆ ಅವರೆಲ್ಲ ಹಿರಿಯರು ನಿರ್ಧಾರ ಮಾಡಿ ಅವರನ್ನ ಪೀಠದಿಂದ ಉಚ್ಚಾಟನೆ ಮಾಡಿ ಹೊರಗೆ ಹಾಕಿದ್ವಿ. ಆ ಘಟನೆಗಳು ಇವತ್ತು ಬೆಳಕಿಗೆ ಬರ್ತಾ ಇದೆ ಅಷ್ಟೇ. ಈ ರೀತಿ ಘಟನೆಗಳು ಆಗಿತ್ತು. ಬೆಳಕಿಗೆ ಬಂದಾಗಿಂದ ಸರ್ ನಿಮ್ಮ ಹೆಸರು ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ, ಇಲ್ಲ ಇವರೇ ಮಾಡಿಸ್ತಾ ಇದ್ದಾರೆ ಅಂತ. ಅಲ್ಲ, ಒಂದ್ ಹೇಳಿ, ನಾನ್ ಮಾಡಿಸೋದಕ್ಕೆ ಈ ಹುನ್ನಾರಗಳು ಏನಿದಾವೆ ಅವರೇ ಕಂಪ್ಲೇಂಟ್ ಹಾಕ್ಬಿಟ್ರು. ಇವತ್ತು ನಿನ್ನೆ ಅವರೇ ಕೊಟ್ಟಿದ್ರಲ್ಲ 3 ಕೋಟಿ ಕೇಳಿತ್ತು. ಇದು ಆಗಿ ಘಟನೆ 1.5 ತಿಂಗಳಾಯ್ತಲ್ಲ. ಹೌದು, 1.5 ತಿಂಗಳಿಂದ ಯಾಕೆ ಇವರು ಮೊಕದ್ದಮೆ ದಾಖಲೆ ಮಾಡಲಿಲ್ಲ, ಸಮಾಜ ಮುಂದೆ ಇಟ್ಟಿಲ್ಲ, ಒಂದ್ ಪತ್ರಿಕಾ ಗೋಷ್ಠಿ ಮಾಡ್ಬೇಕಾಗಿತ್ತಲ್ಲ. ಅದೆಲ್ಲ ಬಿಟ್ಟು ನಿಮ್ಮ ವಾಹಿನಿಯಲ್ಲೇ, ನಿಮ್ಮ ಒಂದು ಸುದ್ದಿ ವಾಹಿನಿಯಲ್ಲಿ ಗ್ಯಾರಂಟಿ ನ್ಯೂಸ್ ಅಲ್ಲಿ ಪ್ರಸಾರ ಆದ್ಮೇಲೆ ಇವ್ರು ಹೋಗಿ ನಿಮ್ಮ ಮೇಲೆ ಸ್ಟೇ ತಗೊಂಡ್ರು. ಅನೇಕ ಈ ಮಾಧ್ಯಮದ ಮೇಲೆ ಸ್ಟೇ ತಗೊಳ್ಳುವಂತ ಅವಶ್ಯಕತೆ ಏನಿತ್ತಪ್ಪ? ಇವ್ರು ಮಾಡೇ ಇಲ್ಲ, ಏನು ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಅವತ್ತೇ ದೂರ ದಾಖಲೆ ಮಾಡ್ಬೇಕಾಗಿತ್ತು. ನಿಮ್ಗೊಂದು ಜನರಿಗೆ ಬಂದು ಮಾಧ್ಯಮಕ್ಕೆ ಬಂದು ಒಂದು ಸ್ಪಷ್ಟೀಕರಣ ಕೊಡ್ಬೇಕಾಗಿತ್ತು. ಇವಾಗ ಕೊಡ ಅಂತ ಹೇಳ್ರಲ್ಲ, ಯಾರು ಬೇಡ ಅಂದಾರ? ಇದು ನಮ್ಮ ಮೇಲೆ ವಿನಾಕಾರಣ ಆರೋಪ ಹೊರಿಸುವಂಥದ್ದು ಎಷ್ಟು ಸತ್ಯ? ಅಲ್ಲಿ ನಡೆದಿದ್ದು ಸುಳ್ಳ? ಅವ್ರು ಬಂದು ಇವ್ರಿಗೆ ಹೊಡೆದಿದ್ದು ಸುಳ್ಳ? ನಿಮ್ಮ ಮಾಧ್ಯಮದಲ್ಲೇ ಪ್ರಸಾರ ಆಗಿದೆಯಲ್ಲ, ನಮಗೂ ಮಾಧ್ಯಮದ ಮುಖಾಂತರ ಗೊತ್ತಾಗಿತ್ತು. ಜನರು ನನಗೆ ಹೇಳಿದ್ರು, ಆದ್ರೆ ಮಾಧ್ಯಮದಲ್ಲಿ ಬಂದಾಗಲೇ ನನಗೂ ಇದು ಸ್ಪಷ್ಟನೆ ಸಿಕ್ಕಿತ್ತು. ಈ ಮನುಷ್ಯನ ವರ್ತನೆ ಯಾವ ತತ್ವದ ಮೇಲೆ ಆತ್ಮಸಾಕ್ಷಿಯಾಗಿ ಬಂದ, ಕಾವಿ ಹಾಕಿದ ಮೇಲೆ ಕಾವಿ ತತ್ವಬದ್ಧ ಆದರ್ಶಗಳನ್ನ ಪಾಲನೆ ಮಾಡಿ ನಡಿಬೇಕು ಪೂಜ್ಯರಾದಂಥವ್ರು. ವಿನಾಕಾರಣ ಸ್ವಾಮೀಜಿಯಾಗಿ ಬಂದು ಸ್ವಯಂ ಆಸ್ತಿ ಮಾಡ್ಕೊಳ್ಳೋದು, ಸ್ವಂತ ಸಂಸ್ಥೆ ಮಾಡ್ಕೊಳ್ಳೋದು, ಇದೊಂಥರ ಭ್ರಷ್ಟಾಚಾರನ? ಜನರದ ಮನಸ್ಸಿನ ಮೇಲೆ ಚಲಾಟ ಆಡೋದು, ಜನರನ್ನ ದಾರಿ ತಪ್ಪಿಸುವಂಥದ್ದು, ಜನರ ದುಡ್ಡು ತಗೊಂಡು ಮೋಸ ಮಾಡೋದು. ಸರ್, ಈಗ ಒಂದು ಬೈಟ್ ನೀವೇ ಮಾತಾಡಿರೋ ಒಂದು ಬೈಟ್ ಕೇಳಿಸ್ಕೊಳ್ತಾ ಇದ್ವಿ ನಾವು. ಈ ಅಕ್ರಮ ಸಂಬಂಧ ಒಂದೆರಡಲ್ಲ, ಬಹಳಷ್ಟು ಜನರ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ದಾರೆ ಇವರು ಅಂತ. ಸರ್, ಈ ವಿಚಾರ ಗೊತ್ತಾಗಿದೆ ನಿಮಗೆ. ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರು ನೀವು. ಏನ್ ಮಾಡಿದ್ರಿ ಸರ್? ಈ ಪ್ರಶ್ನೆ ನನಗೆ ಬರಬಾರ್ದು ಅಂತಾನೆ ನಾನು ಚರ್ಚೆ ಮಾಡಿ ನಾನು ಕೈ ತೊಳ್ಕೊಂಡಿದ್ದೀನಿ. ಹಲೋ, ಅದನ್ನ ಆ ಕೆಲಸ ನಾನು ಮುಂಚೆ ಮಾಡಿದ್ದು. ಇದಕ್ಕೆ ಈಗ ವಿನಾಕಾರಣ ಆರೋಪ ಮಾಡ್ತಾರಲ್ಲ, ಈ ವಿಚಾರಗಳು ನಂದಲ್ಲ. ನಮ್ಮ ಹಿರಿಯರಾದಂತ 94ನೇ ವಯಸ್ಸಿನ ಪ್ರಬನ್ನ ಹುಣಸಿಕಟ್ಟಿ ಅಸೂಟಿ ಅವರು, ಇವರೆಲ್ಲ ಹಿರಿಯರು ಆ ಘಟನೆಗಳನ್ನ ಅವ್ರಿಗೆ ಬಂದಂತ ಸಂದರ್ಭದಲ್ಲಿ ಅವ್ರ ಅಧ್ಯಕ್ಷ ಇದ್ದಾಗ ಅವ್ರು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಇವ್ರ ವರ್ತನೆ ಬದಲಾವಣೆ ಆಗಿದೆ, ಸರಿ ನಡಿಬೇಕು ಅಂತ ಹೇಳಿ. ಏನ್ ಆಧಾರ ಇದೆ ಅಂತ ಕೇಳ್ತಾರೆ ಸರ್. ನೀವು ಹೇಳ್ತಾ ಇದ್ರಲ್ಲ ಅಂಧ ಭಕ್ತರು ಅಂತ. ಸೊ ಅದರಲ್ಲಿ ಅವ್ರ ಬೆಂಬಲಿಗರು ಕೇಳ್ತಾರೆ, ಏನ್ ಆಧಾರ ಇಟ್ಕೊಂಡು ಆರೋಪ ಮಾಡ್ತಾರೆ ಗುರುಗಳ ಮೇಲೆ, ಸ್ವಾಮೀಜಿಗಳ ಮೇಲೆ ಅಂತ. ಅಲ್ಲ, ನಾನು ಆರೋಪ ಮಾಡ್ತಾ ಇಲ್ಲ. ಈಗ ನೀವು ಮಾಧ್ಯಮದವರು ಆರೋಪ ಮಾಡ್ತಾ ಇದ್ದೀರಿ, ನಾನು ಎಲ್ಲಿಯೂ ಆರೋಪ ಮಾಡಿಲ್ಲಲ್ಲ ಸರ್. ನೀವೇ ಹೇಳಿದ್ರಲ್ಲ ಈಗ ನೀವೇ ಹೇಳಿದ್ರಲ್ಲ ಹಲವು ಅಕ್ರಮ ಸಂಬಂಧಗಳಿದಾವೆ ಅಂತ. ಅಕ್ರಮ ಸಂಬಂಧಗಳು ಇದಾವೆ ಅಂತ ನಮ್ಮ ಹಿರಿಯರು ಹೇಳಿದ್ದು. ನಮ್ಮ ಹಿರಿಯರು ಹೇಳಿದ್ದು ಉಚ್ಚಾಟನೆ ಆಗುವಂತ ಸಂದರ್ಭದಲ್ಲಿ ಒಂದು ಸಭೆ ಆಗತ್ತೆ. ಅಲ್ಲಿ ಆತ್ಮಾವಲೋಕನೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದಾಗ ಈ ವಿಷಯಗಳು ಪ್ರಸ್ತಾಪ ಆಗಿತ್ತು. ಅಲ್ಲಿ ಬೇರೆಯವ್ರ ಕಡೆ ಮನೆಗೆ ಹೋಗಿ ಇವರು ವಾತ್ಸವ ಹೂಡೋದು, ಲಾಡ್ಜ್ ಅಲ್ಲಿ ಇರೋದು, IB ಅಲ್ಲಿ ಇರೋದು,
ಇವೆಲ್ಲ ಘಟನೆಗಳು ನಮ್ಮ ಹತ್ರ ಚರ್ಚೆ ಆಗಿದಾವೆ. ಇವ್ರೆಲ್ಲ ನಡೆದಿದ್ದಕ್ಕೆ ಈ ಒಂದು ಪರಿಸ್ಥಿತಿ ಬಂದಿದೆ. ಇದು ಒಂದು ಬೆಳಕಿಗೆ ಬಂದಿದೆ, ನೋಡೋಣ ಮುಂದೆ ಯಾವ ಬರ್ತಾವ ಬೆಳಕಿಗೆ ಅನ್ನೋದು. ಈಗೇನು ಸರ್, ಅವರು ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಹೇಳ್ತಾರೆ ರಾಜಕೀಯವಾಗಿ ಒಂದಿಷ್ಟು ಜನ ಆಕೆಗೆ ಸಪೋರ್ಟ್ ಮಾಡಿಕೊಂಡು ನನ್ನ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನೋಡ್ರಿ, ನ್ಯಾಯಾಂಗ ಕಟ್ಟಡಿಯಲ್ಲಿ ಹೋಗಿದೆ. ಈಗ ಪ್ರಕರಣ ಇವರು ಮಾಡಿದಾರಲ್ಲ, 1.5 ತಿಂಗಳ ತಡವಾಗಿ ಯಾಕೆ ಮಾಡ್ಬೇಕಾಯ್ತು? ನಿಮ್ಮ ಚಾನಲ್ ಅಲ್ಲಿ ಬಂದ ಮೇಲೆ ಇವ್ರು ಯಾಕೆ ತಗೋಬೇಕಾಗಿತ್ತು? ನನ್ನ ಪ್ರಶ್ನೆ. ಈಗ ನನಗೆ ಆರೋಪ ಮಾಡೋರಿಗೆ ನಾನು ಈಗ ಹೇಳಕ್ ಇಷ್ಟಪಡ್ತೇನೆ. ವಿನಾಕಾರಣ ನನ್ನ ಮೇಲೆ ಆರೋಪ ಮಾಡ್ತಾರಲ್ಲ, ಈ ಘಟನೆ ಯಾರಾದ್ರೂ ಹೇಳ್ ಕಳ್ಸಿದ್ದ? ಅವ್ರಿಗೆ ಇವ್ರು ದುಡ್ಡು ಕೊಡ್ತೀವಿ ಅಂತ ಅವರೇ ಹೇಳ್ತಾರಲ್ಲ ಅಲ್ಲಿ ಅವ್ರ ಕಂಪ್ಲೇಂಟ್ ನಲ್ಲಿ. ಅವ್ರು ದುಡ್ಡು ಕೊಡ್ಬೇಕಾಗಿತ್ತು, ಎದಕ್ ಕೊಡ್ಬೇಕಾಗಿತ್ತು ದುಡ್ಡು? ನೋಡಿ, ಬೆಂಕಿ ಇಲ್ಲಾರ್ದೆ ಹೊಗೆ ಆಡೋದಿಲ್ಲ. ಬೆಂಕಿ ಇದ್ದಲ್ಲೇ ಹೊಗೆ ಆಡೋದು. ಅದನ್ನ ಸುಮ್ಮನೆ ಇದನ್ನ ಇನ್ನೊಬ್ಬರ ಮೇಲೆ ವಿನಾಕಾರಣ ಆರೋಪ ಮಾಡಿ ಅವ್ರು ಮಾಡಿಸಿದ್ರು ಇವ್ರು ಮಾಡಿಸಿದ್ರು ಅನ್ನೋದಕ್ಕೆ ಸ್ವಯಂಕೃತ ಮಾಡಿದ್ದು ಅವರೇ ಅನ್ನೋದು ಇವತ್ತು ಆಯಮ್ಮ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ನ್ಯಾಯ ಸಿಗ್ಬೇಕಲ್ಲ ಯಾರಿಗೆ. ಆ ಅನ್ಯಾಯಕ್ಕೊಳಗಾಗಿರುವಂತ ಮಹಿಳೆ ಅಥವಾ ಸಂತ್ರಸ್ತ ಮಹಿಳೆ ನಿಮ್ ಬಳಿ, ನಿಮ್ಮ ಹತ್ರ ಏನಾದ್ರೂ ನ್ಯಾಯ ಕೇಳ್ಕೊಂಡು ಬಂದಿದ್ರಾ? ಹಲೋ ಸರ್, ನಿಮ್ಮ ಬಳಿ ಏನಾದ್ರೂ ಆ ಅನ್ಯಾಯಕ್ಕೊಳಗಾದಂತ ಮಹಿಳೆ? ಯಾವುದೇ ಇವರ ಅಕ್ರಮ ಸಂಬಂಧಗಳ ಯಾರ ಜೊತೆಗೂ ನನಗೆ ಸಂಪರ್ಕ ಇಲ್ಲ. ನಮ್ಮ ಪೀಠದಿಂದ ಉಚ್ಚಾಟನೆ ಮಾಡಿದ ದಿವಸನೇ ನಾವು ಕೈ ಬಿಟ್ಬಿಟ್ಟಿದ್ದೀವಿ. ಯಾಕಂದ್ರೆ ನಮ್ಮ ವಿಚಾರಗಳು ಗೊತ್ತಿತ್ತಲ್ಲ, ನಾವೇ ವಿಚಾರ ಮಾಡಕ್ ಹೋಗಲ್ಲ. ಈಗ ಅವ್ರ ಜವಾಬ್ದಾರಿ ಹೊತ್ತವ್ರು ಉತ್ತರ ಕೊಡ್ಬೇಕಲ್ಲ. ಯಾರ್ಯಾರು ಈ ರಾಜ್ಯದಲ್ಲಿ ಸ್ವಾಮೀಜಿಯಿಂದ ನಮ್ಮ ಸ್ವಾಮೀಜಿ ಅವ್ರಿದ್ದಲ್ಲಿ ನಾವಿರ್ತೀವಿ, ಇವ್ರಿದ್ದಲ್ಲಿ ಅವ್ರು ಇರ್ತಾರ ಅಂತೇಳಿ ಇವರು ಸ್ವಾಮೀಜಿನೂ ಭಾಷಣ ಮಾಡ್ಯಾರ, ಅವರು ಮಾಡ್ಯಾರಲ್ಲ, ಅವ್ರು ಉತ್ತರ ಕೊಡ್ಲಿ. ನನಗೇನು ಸಂಬಂಧ? ಅವರು ಈ ಸಂಬಂಧ ನನಗಿಲ್ಲೇ ಇಲ್ಲ. ಸಂಬಂಧ ಏನಿದ್ರು ಅವ್ರಿಗೆ ಬಸವನಗೌಡ ಪಾಟೀಲ್ ಯತ್ನಾಳಗ, CC ಪಾಟೀಲ್, ಅರವಿಂದ್ ಬೆಲ್ಲದ್ಗ, HS ಶಿವಶಂಕರ್ಗ ಅವ್ರ ಸಂಬಂಧ. ಅವ್ರು ಕೇಳ್ರಿ, ಅವ್ರು ಉತ್ತರ ಕೊಡ್ಲಿ. ಕೊಟ್ಟಿದ್ದೀವಿ, ಮಠ ಕಟ್ಕೊತೀವಿ ಅಂತ ಕರ್ಕೊಂಡು ಇಲ್ಲಿ ಉಚ್ಚಾಟನೆ ಆದ್ಮೇಲೆ ಮತ್ತೆ ಅವ್ರು ಉತ್ತರ ಕೊಡ್ಲಿ. ಎಸ್ ಸರ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.